ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 2025 ಹಾಲ್ ಆಫ್ ಫೇಮ್ ಕ್ಲಾಸಿಕ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ 2025 ಹಾಲ್ ಆಫ್ ಫೇಮ್ಗೆ ಇಂಡೆಕ್ಟ್ ಆಗಿದ್ದಾರೆ. ಅಂಡ್ ಈಗ ನಮ್ಮ ಮಿಚೆಲ್ ಮೆಕೋಲ್ ಅವರು ಕೂಡ ಹಾಲ್ ಆಫ್ ಫೇಮ್ಗೆ ಅಫಿಷಿಯಲ್ ಆಗಿ ಇಂಡೆಕ್ಟ್ ಆಗಿದ್ದಾರೆ. ಈ ಒಂದು ನ್ಯೂಸ್ ನ ನಮ್ಮ ಟ್ರಿಪಲ್ ಎಚ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಬೇಸಿಕಲಿ ನಮ್ಮ ಅಂಡರ್ಟೇಕರ್ ಆಗಿ ಮಿಚೆಲ್ ಮೆಕೋಲ್ ಅವರು ಒಂದು ಶೋಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಸಡನ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಸರ್ಪ್ರೈಸ್ ಕೊಡ್ತಾ ಮಿಚೆಲ್ ಮೆಕೋಲ್ ನೀವು ಹಾಲ್ ಆಫ್ ಫೇಮ್ ಇಂಡೆಕ್ಟ್ ಆಗ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ನಮ್ಮ ಮಿಚೆಲ್ ಮೆಕೋಲ್ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ. ಅಂಡ್ ಅಂಡರ್ಟೇಕರ್ ಅವರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು, ಅವರು ಎಷ್ಟು ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವರು ಕೂಡ ಡಿಸರ್ವಿಂಗು. ನೋಡೋಣ ಗೈಸ್, ಈಗ ನಮ್ಮ ಟ್ರಿಪಲ್ ಎಚ್ ಹಾಗೆ ಮಿಚೆಲ್ ಮೆಕೋಲ್ ಇಬ್ರು ಕೂಡ ಹಾಲ್ ಆಫ್ ಫೇಮ್ ನ ಲೀಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಇವ್ರ ಜೊತೆ ಇನ್ನು ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತ ನೋಡ್ಬೇಕು. ಏನೇ ಆಗ್ಲಿ ಗೈಸ್, ನಮ್ಮ ಮಿಚೆಲ್ ಮೆಕೋಲ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಈ ಬಾರಿಯ ರಸಲ್ ಮೇನಿಯಾ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನನಗಂತೂ ಚೂರು ಕೂಡ ಹೈಪ್ ಇಲ್ಲ. ಎಲಿಮಿನೇಷನ್ ಚೇಂಬರ್ ಮುಗಿದ ಮೇಲೆ ನೋಡಬೇಕು ಎಷ್ಟು ಹೈಪ್ ನ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡ್ತಾರೆ ಅಂತ. ಸದ್ಯಕ್ಕೆ ನನ್ಗಂತೂ ಚೂರು ಹೈಪ್ ಇಲ್ಲ ಗೈಸ್. ಈ ಬಾರಿಯ ರಸಲ್ ಮೇನಿಯಾ ಅಂತಾನೆ ಅನ್ನಿಸ್ತಾ ಇಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಕಳೆದ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಒಂದು ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಹೋಗಿ ನೋಡಿ. ನಿಮ್ಮ ರಿಯಾಕ್ಷನ್ ನ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ಬಾರಿಯ ರಸಲ್ ಮೇನಿಯಾ 41 ನ ಮ್ಯಾಚ್ ಕಾರ್ಡು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿವರೆಗೂ ಕೇವಲ ಒಂದೇ ಒಂದು ಮ್ಯಾಚ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ, ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಇದು ಯಾವ ಲೆವೆಲ್ ನ ಮ್ಯಾಚ್ ಅಂತ ನಿಮ್ಮೆಲ್ಲರಿಗೂ ಕೂಡ ಹೀಗೆ ಗೊತ್ತಾಗಿರುತ್ತೆ. ಅಂಡ್ ಈಗ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಇನ್ನೂ ಕೂಡ ಡಬ್ಲ್ಯೂ ಅವರು ಯಾವುದೇ ರೀತಿಯ ಮ್ಯಾಚ್ ನ ಫೈನಲೈಸ್ ಮಾಡಿಲ್ವಂತೆ. ಇನ್ನೂ ಕೂಡ ಡಿಸ್ಕಷನ್ಸ್ ಗಳು ನಡೀತಾ ಇದೆಯಂತೆ. ಆಲ್ಮೋಸ್ಟ್ ದೊಡ್ಡ ದೊಡ್ಡ ಮ್ಯಾಚಸ್ ಗಳು ಇನ್ನೇನು ಫೈನಲ್ ಆಗೋ ಮೂಮೆಂಟ್ ಅಲ್ಲಿ ಇದೆಯಂತೆ. ಬಟ್ ಅದನ್ನ ಬಿಟ್ರೆ ಇನ್ನ ಬಾಕಿ ಉಳಿದಿರ್ತಕ್ಕಂತಹ ಮ್ಯಾಚ್ ಗಳ ಬಗ್ಗೆ ಡಬ್ಲ್ಯೂ ಅವರು ಇನ್ನೂ ಕೂಡ ಡಿಸ್ಕಷನ್ ನ ನಡೆಸ್ತಾ ಇದ್ದಾರೆ ಅಂತ ನಮ್ಮ ರಸಲ್ ವುಡ್ಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಲಿಟರಲಿ ಗೈಸ್, ರಸಲ್ ಮೇನಿಯಾ ಅಂತ ಮಾತಾಡೋದಾದ್ರೆ ಒಂದು ವರ್ಷದ ಹಿಂದೆ 6 ತಿಂಗಳ ಹಿಂದೆನೆ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋಬೇಕು. ಅಂಡ್ ರಸಲ್ ಮೇನಿಯಾಗೆನೆ ನೀವು ಇಡೀ ಸ್ಟೋರಿನ ಟೆಲ್ ಮಾಡಬೇಕು. ಬಟ್ ಇಲ್ಲಿ ನೋಡೋದಾದ್ರೆ ಬರೀ ಬ್ಯಾಕಪ್ ಪ್ಲಾನ್ಸ್ ಗಳು, ಅದರಲ್ಲೂ ಕೂಡ ಎಂಡಿಂಗ್ ಮೂಮೆಂಟ್ ಅಲ್ಲಿ ಸ್ಟೋರಿನ ಕ್ರಿಯೇಟ್ ಮಾಡಿ, ಪ್ಲಾನ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಮ್ಯಾಚಸ್ ಗಳನ್ನ ಇಡ್ತಾ ಇದ್ದಾರೆ. ಅಂಡ್ ಇದರಿಂದನೂ ಕೂಡ ಈ ಬಾರಿಯ ರಸಲ್ ಮೇನಿಯಾ ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಮಂತಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಸಮಂತಾ ಅವರು ಡಬ್ಲ್ಯೂ ಅಲ್ಲಿ ರಿಂಗ್ ಅನೌನ್ಸರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿನೂ ಕೂಡ ಅವರಿಗೆ ಈ ಒಂದು ಕೆಲಸದಲ್ಲಿ ಸಿಕ್ಕಿತ್ತು. ಅಂಡ್ ಸಡನ್ ಆಗಿ ಅವರು ಡಬ್ಲ್ಯೂ ಕಂಪನಿನ ಬಿಟ್ಟು ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಡಬ್ಲ್ಯೂ ಕಂಪನಿ ಬಗ್ಗೆ ಬೇರೆ ಬೇರೆ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ನಾನು ಡಬ್ಲ್ಯೂ ಅಲ್ಲಿ ಒಂದು ದೊಡ್ಡ ನೇಮ್ ನ ಮಾಡಬೇಕು ಅನ್ಕೊಂಡಿದ್ದೆ. ಆಸ್ ಎ ರಿಂಗ್ ಅನೌನ್ಸರ್ ಬಿಟ್ಟು ನಾನು ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ, ಬೇರೆ ಬೇರೆ ಸ್ಟೋರಿ ಲೈನ್ ಗಳಲ್ಲೂ ಕೂಡ ಆಸ್ ಎ ಮ್ಯಾನೇಜರ್ ಆಗಿರಬಹುದು, ಸೂಪರ್ ಸ್ಟಾರ್ಸ್ ಗಳ ಜೊತೆ ವರ್ಕ್ ಮಾಡಬೇಕು ಅನ್ಕೊಂಡಿದ್ದೆ. ಬಟ್ ಡಬ್ಲ್ಯೂ ಅವರು ನನ್ನ ಕೇವಲ ರಿಂಗ್ ಅನೌನ್ಸರ್ ಆಗಿ ಮಾತ್ರ ಬುಕ್ ಮಾಡ್ತಾ ಇದ್ರು. ಅಂಡ್ ಈ ಒಂದು ವಿಚಾರ ನನಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಡಬ್ಲ್ಯೂ ಕಂಪನಿನ ಬಿಟ್ಟೋದೆ ಅಂತ ಸಿಕ್ಕಾಪಟ್ಟೆ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಅಂಡ್ ಈಗ ಮತ್ತೊಮ್ಮೆ ಬಸ್ಟೆಡ್ ಓಪನ್ ರೇಡಿಯೋದಲ್ಲಿ ಇನ್ನ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇವ್ರು ಹೇಳ್ತಾರೆ, ನಾನೇನಾದ್ರೂ ವಿನ್ಸ್ ಮೆಕ್ಮೇನ್ ಅವರ ಕಂಟ್ರೋಲ್ ಅಲ್ಲೇ ಇದ್ದಿದ್ರೆ ನನ್ನನ್ನ ವಿನ್ಸ್ ಮೆಕ್ಮೇನ್ ಅವರು ಇನ್ನೂ ಜಾಸ್ತಿ ಚೆನ್ನಾಗಿ ಬುಕ್ ಮಾಡೋರು. ನಮ್ಮ ಟ್ರಿಪಲ್ ಎಚ್ ಅವರು ಬರೀ ನನ್ನನ್ನ ರಿಂಗ್ ಅನೌನ್ಸರ್ ಆಗಿ ಮಾತ್ರ ಬುಕ್ ಮಾಡಿದ್ರು. ಬಟ್ ವಿನ್ಸ್ ಮೆಕ್ಮೇನ್ ಅವರೇ ಡಬ್ಲ್ಯೂ ಅಲ್ಲಿ ಇನ್ನೂ ಕೂಡ ಅಧಿಕಾರದಲ್ಲಿ ಇದ್ದಿದ್ರೆ ನಿಜವಾಗ್ಲೂ ವಿನ್ಸ್ ಮೆಕ್ಮೇನ್ ಅವರು ನನ್ನನ್ನ ಬೇರೆ ರೀತಿ, ಬೇರೆ ಜಾಗದಲ್ಲಿ ಡಿಫರೆಂಟ್ ಆಗಿ ಬುಕ್ ಮಾಡ್ತಾ ಇದ್ರು ಅಂತ ನಮ್ಮ ಸಮಂತಾ ಅವರು ಕಮೆಂಟ್ ಮಾಡ್ತಾರೆ. ಅಂಡ್ ಇದ್ರ ಕೆಳಗಡೆ ಕೆಲವೊಂದಷ್ಟು ಕಮೆಂಟ್ಸ್ ಕೂಡ ನಾನು ನೋಡಿದೆ. ಸ್ವಲ್ಪ ಜನ ಹೇಳ್ತಾ ಇದ್ರು, ಖಂಡಿತವಾಗ್ಲೂ ನಿಜ ನೀನು ಹೇಳ್ತಾ ಇರೋದು ಸಮಂತಾ, ಯಾಕಂದ್ರೆ ವಿನ್ಸ್ ಮೆಕ್ಮೇನ್ ಏನಾದ್ರೂ ಅಧಿಕಾರದಲ್ಲಿ ಇದ್ದಿದ್ರೆ ನೀನು ಕೂಡ ಜನರಲ್ ಗ್ರಾಂಟ್ ಅವರ ರೀತಿ ವಿನ್ಸ್ ಮೆಕ್ಮೇನ್ ಅವರ ಮೇಲೆ ಕೇಸ್ ಆಗ್ತಾ ಇದೆ ಅಂತ. ಏನೇ ಆಗ್ಲಿ ಗೈಸ್, ನಮ್ಮ ವಿನ್ಸ್ ಮೆಕ್ಮೇನ್ ಅವರು ಹೇಗಾದ್ರೂ ನಮ್ಮ ಸಮಂತಾ ಅವ್ರನ್ನ ಯೂಸ್ ಮಾಡ್ಕೋತಾ ಇರಲಿ, ಸಾರಿ ಬುಕ್ ಮಾಡಿರ್ಲಿ. ಬಟ್ ನಮ್ಮ ಸಮಂತಾ ಅವರಿಗೆ ಆ ರೀತಿ ಅನ್ಸುತ್ತಂತೆ, ವಿನ್ಸ್ ಮೆಕ್ಮೇನ್ ಅವರು ನನ್ನನ್ನ ಬೆಟರ್ ಆಗಿ ಯೂಸ್ ಮಾಡ್ಕೋತಾ ಇದ್ರು ಡಬ್ಲ್ಯೂ ಕಂಪನಿಯಲ್ಲಿ ಅಂತ. ಸೊ ಹೊರಗಡೆ ಬಂದ್ಮೇಲೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಒಳ್ಳೇದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾಕೋ ಫಾಟೋ ಅವರ ಬಗ್ಗೆ. ಡಬ್ಲ್ಯೂ ಟೆಲಿವಿಷನ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರಬಹುದು. ಸಿಕ್ಕಾಪಟ್ಟೆ ಡಾಮಿನೆಂಟ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಮಾನ್ಸ್ಟರ್ ರೀತಿ ನಮ್ಮ ಜಾಕೋ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇದ್ದಾರೆ. ಬಟ್ ರೀಸೆಂಟ್ ಆಗಿ ನಮ್ಮ ಜಾಕೋ ಫಾಟೋ ಅವರು ಮತ್ತೊಮ್ಮೆ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರಾಯಲ್ ರಂಬಲ್ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಉಸೋ ಅವರು ವಿನ್ ಆದಾಗ ನಮ್ಮ ಜಾಕೋ ಫಾಟೋ ಅವರು ತನ್ನ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿದ್ರು. ಅಂಡ್ ಈಗ ನಮ್ಮ ಬುಗ್ಗಿ ಮೇನ್ ಅವರು ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ವಿಡಿಯೋನ ಶೂಟ್ ಮಾಡೋದಕ್ಕೆ ನಮ್ಮ ಬುಗ್ಗಿ ಮೇನ್ ಅವರು ಜಾಕೋ ಫಾಟೋ ಅವರ ಕೈಗೆ ಫೋನ್ ನ ಕೊಟ್ಟಿದ್ದಾರೆ. ಅಂಡ್ ಆ ಒಂದು ವಿಡಿಯೋನ ಶೂಟ್ ಮಾಡ್ತಾ ನಮ್ಮ ಜಾಕೋ ಫಾಟೋ ಅವರು ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟ್ರಲಿ ಕುಣಿದಾಡ್ತಾ ಇದ್ದಾರೆ, ಚಿಕ್ಕ ಮಗು ರೀತಿ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ವ್ಯಕ್ತಿನ ಈ ರೀತಿ ನೋಡಿ
ಸ್ಮ್ಯಾಕ್ ಡೌನ್ ನಲ್ಲಿ ನಾವು ನೋಡಿದ್ದು ಇದೇ ವ್ಯಕ್ತಿನ ಅನ್ನೋ ಒಂದು ಕನ್ಫ್ಯೂಷನ್ ನಮ್ಮೆಲ್ಲರ ತಲೆಯಲ್ಲೂ ಕೂಡ ಕಾಡುತ್ತೆ. ಏನೇ ಆಗ್ಲಿ ಗೈಸ್, ನಮ್ಮ ಬುಗ್ಗಿ ಮೇನ್ ಅವರು ರೀಸೆಂಟ್ ಆಗಿ ಹಾಲೋವಿನ್ ನ ಸೆಲೆಬ್ರೇಟ್ ಮಾಡೋದಕ್ಕೆ WWE ಗೆ ಬಂದಿದ್ರಲ್ಲ, ಆ ಒಂದು ಟೈಮ್ ನ ವಿಡಿಯೋ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಇದು ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ನಮ್ಮ ಜಾಕಬ್ ಫಾಟೋ ಅವ್ರಿಗೂ ಕೂಡ ತನ್ನ ಚೈಲ್ಡ್ಹುಡ್ ನೆನಪಾಗಿರುತ್ತೆ, ಬುಗ್ಗಿ ಮೇನ್ ನ ನೋಡ್ತಾ ಬೆಳೆದಿರ್ತಾರಲ್ಲ, ಅದಕ್ಕೋಸ್ಕರ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ದ ಪೀಪಲ್ ಚಾಂಪಿಯನ್ ರಾಕ್ ಅವರ ಬಗ್ಗೆ. ಲಿಟ್ರಲಿ ನಮ್ಮ ರಾಕ್ ಅವರು ಬರೋದಿಲ್ಲ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಬಟ್ ಅಪ್ಡೇಟ್ಗಳನ್ನ ಟೀಸರ್ಸ್ಗಳನ್ನ ನೋಡ್ತಾ ಇದ್ರೆ ಇನ್ನು ಏನ್ ಟೀಸರ್ಸ್ಗಳನ್ನ ಕೊಡ್ತಾ ಇದ್ದೀರಾ ಗುರು, ಒಂದೇ ಸತಿ ಹೇಳ್ಬಿಡಿ ಬರೋದಿಲ್ಲ ಅಂತ. ಸುಮ್ಮನೆ ಟೀಸರ್ಸ್ಗಳನ್ನ ಕೊಟ್ಟಿ ಯಾಕೆ ನಮ್ಮ ಫ್ಯಾನ್ಸ್ಗಳನ್ನ ತಲೆನ ಹಿಂಗ್ ತಿಂತಾ ಇದ್ದಾರೆ ಅನ್ಸುತ್ತೆ. ರೀಸೆಂಟ್ ಆಗಿ ನಮ್ಮ ಲಾಸ್ ವೇಗಾಸ್ ಅವರು ರಾಕ್ ಅವರ ಟೀಸ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. WWE ಅವರು ರಸಲ್ ಮೇನಿಯಾಗೆ ಕಾಂಬೋ ಟಿಕೆಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. 3 ಡೇ ಕಾಂಬೋ ಟಿಕೆಟ್ ಅಂತ. ಇದರಲ್ಲಿ ನಮಗೆ ಸ್ಮ್ಯಾಕ್ ಡೌನ್ ಟಿಕೆಟ್ ಆಗಿರ್ಬೋದು, ಸ್ಟ್ಯಾಂಡ್ ಅಂಡ್ ಡೆಲಿವರಿ ಟಿಕೆಟ್ ಆಗಿರ್ಬೋದು, ರಾ ಆಫ್ಟರ್ ರಸಲ್ ಮೇನಿಯಾ ಟಿಕೆಟ್ ಆಗಿರ್ಬೋದು, ಇದರೆಲ್ಲ ಟಿಕೆಟ್ ನಿಮಗೆ ಸಿಗುತ್ತೆ. ಕಾಂಬೋ ಟಿಕೆಟ್ ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂತ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಅಂಡ್ ಈ ಒಂದು ವಿಡಿಯೋ ಕೆಳಗಡೆ ನಮ್ಮ ಲಾಸ್ ವೇಗಾಸ್ ಅವರು ಕ್ಯಾನ್ ಯು ಸ್ಮೆಲ್ ವಾಟ್ ರಸಲ್ ಮೇನಿಯಾ ಇಸ್ ಕುಕಿಂಗ್ ಅಂತ ಒಂದು ಟ್ವೀಟ್ ನ ಮಾಡ್ತಾರೆ. ಸೊ ಇದು ಯಾರ ಟೀಸು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರಾಕ್ ಅವರ ಟೀಸ್ ನ ಮತ್ತೊಮ್ಮೆ ಮಾಡ್ತಾ ಇದ್ದಾರೆ. ಲಿಟ್ರಲಿ ರಾಯಲ್ ರಂಬಲ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಪ್ರೋಮೋಗಳಲ್ಲಿ ಇನ್ವಾಲ್ವ್ ಮಾಡಿ ಎಂತ ದೊಡ್ಡ ಪಂಗನಾಮನ WWE ಅವರು ನಮಗೆ ಹಾಕಿದ್ರು ಅಂದ್ರೆ, ಈಗ ಎಷ್ಟು ದೊಡ್ಡ ಟೀಸ್ ಬಂದ್ರು ಕೂಡ ನಂಬಿಕೆನೆ ಬರ್ತಾ ಇಲ್ಲ. ರಾಕ್ ಅವರು ಅಪಿಯರ್ ಆಗೋ ತನಕ ನಂಬಿಕೆನೆ ಬರ್ತಾ ಇಲ್ಲ ರಾಕ್ ಅವರು ರಿಟರ್ನ್ ಆಗ್ತಾರೆ ಅಂತ. ಇವನ್ WWE ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಕೂಡ ರಾಕ್ ಅವರು ಟಿವಿಯಲ್ಲಿ ನೋಡೋದಕ್ಕೆ ಸಿಗೋ ತನಕ ನನಗಂತೂ ನಂಬಿಕೆ ಬರೋದಿಲ್ಲ. ಆ ರೀತಿ ಆಗ್ಬಿಟ್ಟಿದೆ. ಏನೇ ಆಗಲಿ ನಮ್ಮ ಲಾಸ್ ವೇಗಾಸ್ ಅವರು ಕೂಡ ಒಂದು ಟೀಸ್ ನ ಮಾಡಿದ್ದಾರೆ. ಈಗ ಗೈಸ್ ಇರೋದು ಒಂದೇ ಒಂದು ಜಾಗ, ಎಲಿಮಿನೇಷನ್ ಚೇಂಬರ್. ಅಲ್ಲೂ ಕೂಡ ರಾಕ್ ಅವ್ರು ಏನಾದ್ರು ಬರಲಿಲ್ಲ ಅಂದ್ರೆ, ನಾನು ಬರ್ತಾರೆ ಅಂತ ಹೇಳ್ತಾ ಇಲ್ಲ ಗೈಸ್, ಬರ್ತಾರೆ ಅಂತ ಹೇಳೋದಿಲ್ಲ, ಬಂದರೆ ಆ ಜಾಗದಲ್ಲಿ ಬರ್ತಾರೆ, ಇಲ್ಲ ಅಂದರೆ ಬರಲ್ಲ. ನಾನಂತೂ ಬರಲ್ಲ ಅಂದ್ಕೊಂಡಿದ್ದೀನಿ ಎಲಿಮಿನೇಷನ್ ಚೇಂಬರ್ಗೂ ಕೂಡ. ನೀವು ನಂಬೋದಾದರೆ ನಂಬಬಹುದು, ಬಿಡೋದಾದರೆ ಬಿಡ್ಬೋದು. ಏನೇ ಆಗಲಿ ಲಾಸ್ ವೇಗಾಸ್ ಅವರು ಒಂದು ರಾಕ್ ಅವರ ಹಿಂಟ್ನ ಕೊಟ್ಟಿದ್ದಾರೆ. ಇದನ್ನು ಹೇಳಬೇಕಾಗಿತ್ತು, ಹೇಳೋದು ನನ್ನ ಕರ್ತವ್ಯ, ಅದಕ್ಕೋಸ್ಕರ ಹೇಳಿದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.